ನಿಮ್ ಮಗು 1 ರಿಂದ 2 ವರ್ಷದ ವಯಸ್ಸಿನಲ್ಲಿದೆಯಾ? ನಿಮ್ ಮಗು ಏನು ತಿಂತಿಲ್ಲ, ತುಂಬಾ ಚುರುಕಾಗಿದ್ದಾನೆ, ಆದ್ರೆ ವೇಟ್ ಯಾಕೆ ಹೆಚ್ಚಾಗ್ತಿಲ್ಲ ಅನ್ಕೊಂಡ್ ಚಿಂತೆ ಕಾಡ್ತಿದ್ಯಾ? ಡೋಂಟ್ ವರಿ. ಈ ವಿಡಿಯೋದಲ್ಲಿ ನಿಮ್ ಮಗುವಿನ ತೂಕ ಸಹಜವಾಗಿ ಹೆಚ್ಚಿಸಲು ಸರಿಯಾದ ಆಹಾರ ಯಾವ್ದು ಕೊಡ್ಬೇಕು, ಒಂದು ಒಳ್ಳೆಯ ರುಟೀನ್ ಮತ್ತೆ ಸಿಂಪಲ್ ಆದ ಟಿಪ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೀಯಿಂಗ್ ಮಾಮ್ ಕನ್ನಡ. ಸಾಮಾನ್ಯವಾಗಿ ಈ 1 ರಿಂದ 2 ವರ್ಷದ ಮಗುವಿನ ತೂಕದಲ್ಲಿ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಕಾಣೋದಿಲ್ಲ ನೀವು. ಸ್ಟಾರ್ಟಿಂಗ್ ಹುಟ್ಟಿದಿಂದ 1 ವರ್ಷದವರೆಗೂ 1 ತಿಂಗಳಿಗೆ 1 kg 2 kg ಅಷ್ಟಾದ್ರೂ ಏರ್ತಾ ಬಂದಿರುತ್ತೆ. ಈ 1 ವರ್ಷ ನೆಕ್ಸ್ಟ್ ಮಗು ಏನು ತಿನ್ನಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ತೂಕದಲ್ಲಿ ಕೂಡ ಅಷ್ಟೊಂದು ವ್ಯತ್ಯಾಸ ಕಾಣೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಈ ಸಮಯದಲ್ಲಿ ನಿಮ್ ಮಗುವಿನ ಚಟುವಟಿಕೆಗಳು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿರ್ತವೆ. ಅಂದ್ರೆ ಮೈಲ್ ಸ್ಟೋನ್ಸ್ ಆಲ್ರೆಡಿ ಎಲ್ಲ ರೀಚ್ ಆಗಿರುತ್ತೆ. ಆಲ್ಮೋಸ್ಟ್ ಮಕ್ಕಳೆಲ್ಲ ನಡೆಯಕ್ ಸ್ಟಾರ್ಟ್ ಮಾಡಿರ್ತಾವೆ, ತುಂಬಾ ಓಡಾಡೋದಾಯ್ತು. ಸಮಯದಲ್ಲಿ ಎಲ್ಲಾ ಹಲ್ಲುಗಳು ಬಂದಿರ್ತಾವ, ಬರಕ್ ಸ್ಟಾರ್ಟ್ ಆಗಿರ್ತಾವ. ಅಂದ್ರೆ ಆಲ್ಮೋಸ್ಟ್ 1 ವರ್ಷದವರೆಗೂ 5 ರಿಂದ 6 8 ಅಷ್ಟೇ ಬಂದಿರ್ತವೆ. ಈ 1 ವರ್ಷದಿಂದ 2 ವರ್ಷ ಅನ್ನೋಷ್ಟಿಗೆ ಆಲ್ಮೋಸ್ಟ್ ಈ ದವಡೆ ಹಲ್ಲುಗಳು ಕೂಡ ಕಂಪ್ಲೀಟ್ ಆಗಿರ್ತವೆ. ಈ ಸಮಯದಲ್ಲಿ ನಿಮ್ ಮಗು ಒಂಚೂರು ಅನ್ಕಂಫರ್ಟ್ ಫೀಲ್ ಆಗೋದಾಯ್ತು, ಒಂಚೂರು ಈ ವಸಡುಗಳೆಲ್ಲ ನೋವಾಗೋದು, ಈ ರೀತಿ ಆಗ್ತಿರುತ್ತೆ. ಸೊ ಇವೆಲ್ಲ ಮುಖ್ಯ ಕಾರಣಗಳಿಂದ ನಿಮ್ ಮಗುವಿನ ತೂಕದಲ್ಲಿ ಅಷ್ಟೊಂದು ಬದಲಾವಣೆ ಕಾಣ್ತಿರಲ್ಲ. ಸೊ ಇವೆಲ್ಲದಕ್ಕೂ ಒಂದು ಒಳ್ಳೆಯ ಎನರ್ಜೆಟಿಕ್ ಆಹಾರ, ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನಿಮ್ ಮಗುವಿನ ತೂಕ ಹೆಚ್ಚಿಸಲು ಯಾವೆಲ್ಲ ಆಹಾರಗಳು ಕೊಡ್ಬೇಕಪ್ಪ ಅಂತಂತಂದ್ರೆ, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಹಾಲು ಮತ್ತೆ ಹಾಲಿನ ಪದಾರ್ಥಗಳು. ಎಸ್, ನಿಮ್ ಮಗು ನೀವೇನಾದ್ರೂ ಇನ್ನೂ ಏನಾದ್ರು ಎದೆ ಹಾಲು ಕುಡಿಸ್ತಿದ್ರಿ ಅಂತಂದ್ರೆ ತುಂಬಾ ಒಳ್ಳೇದು. 2 ವರ್ಷವರೆಗಾದ್ರೂ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಇಫ್ ನೀವೇನಾದ್ರೂ ಬಿಡ್ಸಿದ್ರಿ ಅಂತಂದ್ರೆ, ಮೇಲಿನ ಹಾಲು ಕೊಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ಈ ಸಮಯದಲ್ಲಿ ಮಗುಗೆ ಅಟ್ಲೀಸ್ಟ್ 2 ಬಾರಿ ಆದ್ರೂ ಹಾಲು ಕೊಡ್ಬೇಕಾಗುತ್ತೆ, ಬೆಳಗ್ಗೆ ಮತ್ತೆ ಸಾಯಂಕಾಲ. ಮೊಸರು ಕೊಡ್ತಾ ಬನ್ನಿ, ಪನ್ನೀರ್ ಕೊಡ್ತಾ ಬನ್ನಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಬೆಣ್ಣೆ ಮತ್ತೆ ತುಪ್ಪ. ಎಸ್, ಇದು ಒಂದು ಒಳ್ಳೆಯ ಅಂದ್ರೆ ಒಳ್ಳೆ ಫ್ಯಾಟ್ ಅಂತಾನೆ ಹೇಳ್ಬೋದು ನಿಮ್ ಮಗುವಿನ ತೂಕ ಹೆಚ್ಚಿಸೋಕೆ. ನೀವು ಆಲ್ಮೋಸ್ಟ್ ಯಾವ್ದೇ ಆಹಾರ ಕೊಡ್ತಾ ಬನ್ನಿ, ಅದರಲ್ಲಿ ತುಪ್ಪ 1 ಸ್ಪೂನ್ ಅದನ್ನೇ ಆಡ್ ಮಾಡ್ತಾ ಬನ್ನಿ. ಇದರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ತೂಕದಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ತೂಕ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇವಾಗ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಒಂದ್ ಏಜ್ ಆಯ್ತು, 45 ಅದೆಲ್ಲ ಆಯ್ತು ಅಂತಂದ್ರೆ ಮೊಳಕಾಲ್ ನೋವು ಅದೆಲ್ಲ ಅನ್ನೋದು ಇವಾಗ ನಾವು ಕೇಳಿರ್ಬೋದು ಸಾಮಾನ್ಯವಾಗಿ. ಇದಕ್ಕೆ ನಾವೇನಾದ್ರೂ ಈ ಸಮಯದಿಂದಾನೇ ತುಪ್ಪ ತಿನ್ನಕ್ ಸ್ಟಾರ್ಟ್ ಮಾಡಿದ್ವಿ, ನಮ್ ಬಾಣಂತನದಲ್ಲಿ ಒಳ್ಳೆ ತುಪ್ಪ ಸೇವಿಸಿದ್ವಿ ಅಂತಂದ್ರೆ, ಆ ತುಪ್ಪ ಏನಿರುತ್ತಲ್ಲ ಒಂದು ಒಳ್ಳೆ ಫ್ಯಾಟ್. ಇದು ಒಂದು ನ್ಯಾಚುರಲ್ ಆಯಿಲ್, ನ್ಯಾಚುರಲ್ ಗ್ರೀಸ್ ತರ ಈ ನಮ್ಮ ಮೊಳಕಾಲ ಚಿಪ್ಪಿನಲ್ಲಿ ಕೆಲಸ ಮಾಡುತ್ತೆ. ಸೊ ಇದರಿಂದ ಕಾಲ್ ನೋವು ಕೂಡ ನಾವು ಕಡಿಮೆ ಮಾಡ್ಬೋದು. ಸೊ ಹಾಗಾಗಿ ಮಕ್ಕಳಲ್ಲಿ, ವಯಸ್ಸಿನವರಲ್ಲಿ ಮತ್ತು ವಯೋವೃದ್ಧರಲ್ಲಿ ಎಲ್ಲರಿಗೂ ತುಪ್ಪ ತುಂಬಾ ಮುಖ್ಯವಾಗಿರುತ್ತೆ. ಏನಪ್ಪಾ ಇವರು ನಮ್ಮ ಮಗುವಿನ ತೂಕ ಹೆಚ್ಚಿಸೋ ಟಿಪ್ಸ್ ನೋಡಕ್ ಹೋದ್ರೆ ಇವರು ವಯಸ್ಸಿನವ್ರದ್ದು ವೃದ್ಧರದು ಎಲ್ಲ ಟಿಪ್ಸ್ ಹೇಳ್ತಿದ್ದಾರೆ ಅಂತ ನಿಮ್ ತಲೆಯಲ್ಲಿ ಬರ್ಬೋದು. ಆದ್ರೆ ನೀವು ನೋಡ್ತಿರ್ತೀರ ಅಂತಂದ್ರೆ ನಿಮ್ಗೆ ಯೂಸ್ ಆಗ್ಲಿ ಅನ್ಕೊಂಡು ಈ ಟಿಪ್ ಹೇಳ್ತಾ ಇದೀನಿ. ನೀವು ಕೂಡ ತುಪ್ಪ ಸೇವಿಸಿ, ನಿಮ್ ಮಗು ಕೂಡ ಕೊಡ್ತಾ ಬನ್ನಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ, ನಿಮ್ ಮಗು ಹಾಲು ಕೊಡ್ತಿರ್ತಿರಲ್ಲ, ಬರೀ ಹಾಲು ಕೊಡೋ ಬದಲು ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಪೌಡರ್ ಮಿಕ್ಸ್ ಮಾಡ್ತಾ ಕೊಡ್ತಾ ಬನ್ನಿ. ಏನಿದು ಡ್ರೈ ಫ್ರೂಟ್ಸ್ ಪೌಡರ್ ಅಂತಂತಂದ್ರೆ, ಬಾದಾಮ್ ಆಯ್ತು, ಪಿಸ್ತಾ ಆಯ್ತು, ಈ ಗೋಡಂಬಿ, ಇವೆಲ್ಲನೂ ಒಂಚೂರು ಡ್ರೈ ರೋಸ್ಟ್ ಮಾಡಿ ಒಂದ್ ಪೌಡರ್ ಮಾಡಿ ಇಟ್ಕೊಳ್ಳಿ. ಅದಕ್ಕೊಂಚೂರು ಅದರಲ್ಲಿ ಒಂದ್ 2-3 ಏಲಕ್ಕಿ ಕೂಡ ಹಾಕೊಳ್ಳಿ. ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಇದೊಂದು ನ್ಯಾಚುರಲ್ ಫ್ಲೇವರ್ ಅಂತಾನೆ ಹೇಳ್ಬೋದು. ಇದನ್ನ ಎವ್ರಿ ಟೈಮ್ ನೀವು ಮಗು ಹಾಲು ಕೊಡುವಾಗ ಒಂದ್ ಅರ್ಧ 1 ಸ್ಪೂನ್ ಅಷ್ಟೇ ಆಡ್ ಮಾಡಿಕೊಟ್ರೆ ಅದು ಕೂಡ ಇಷ್ಟಪಟ್ಟು ಕುಡಿಯಕ್ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಡ್ರೈ ಫ್ರೂಟ್ಸ್ ಮಗುಗಿನ್ನು ಅಷ್ಟೊಂದು ಜಿಗಿದು ಅಗದು ತಿನ್ನಕ್ ಎಲ್ಲಾ ಹಲ್ಲುಗಳು ಕೆಲವೊಂದ್ ಬಾರಿ ಬಂದಿರೋದಿಲ್ಲ. ಮತ್ತೆ ಅವ್ ಏನಾದ್ರು ಇಷ್ಟ ಪಡ್ತಿದ್ದಿಲ್ಲ ಅಂತಂದ್ರೆ ನೀವು ಡಬಲ್ ಪ್ರೋಟೀನ್ ಕೊಡ್ಬೋದು. ಅಂದ್ರೆ ಫ್ರೂಟ್ಸ್ ಮತ್ತೆ ಮಿಲ್ಕ್ ಎರಡನ್ನೂ ಎಟ್ ಎ ಟೈಮ್ ಕೊಟ್ಟಾಗುತ್ತೆ. ಸೊ ಇದನ್ನ ಟಿಪ್ ಕೂಡ ನೀವು ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಧಾನ್ಯಗಳು ಮತ್ತೆ ಕಾರ್ಬೋಹೈಡ್ರೇಟ್ಸ್ ನಲ್ಲಿ ಬಂದ್ರೆ, ಅನ್ನ ಕೊಡ್ತಾ ಬನ್ನಿ. ಅಂದ್ರೆ ರೈಸ್ ಈ ಸಮಯದಲ್ಲಿ ನಿಮ್ಮ ಮಗು ಆಲ್ಮೋಸ್ಟ್ ರೈಸ್ ಕರಗಿಸುವಂತ ಶಕ್ತಿ ಬಂದಿರುತ್ತೆ. ನಾರ್ಮಲಿ ನಾವು ತಿನ್ನೋಗಿಂತ ಒಂಚೂರು ಮೆತ್ತಗ್ ಮಾಡ್ತಾ ಬನ್ನಿ. ನಮಗೊಂದ್ 3 ವಿಸಿಲ್ಗೆ ಆಫ್ ಮಾಡ್ತಿದ್ವಿ ಕುಕ್ಕರ್ ಅಂತಂದ್ರೆ, ಒಂದ್ 4 ವಿಸಿಲಿಗೆ ಆಫ್ ಮಾಡಿ ಅದರ ಕೊಡ್ತಾ ಬಂದ್ರೆ ಅದು ಕೂಡ ಒಂಚೂರು ಟೇಸ್ಟ್ ಅದೆಲ್ಲ ಹತ್ತತ್ತೆ. ನೆಕ್ಸ್ಟ್ ಗೋಧಿ ಗಂಜಿ ಆಯ್ತು, ರಾಗಿ ಗಂಜಿ, ಅಕ್ಕಿ ಗಂಜಿ, ಇವೆಲ್ಲ ಮುಂಚೆ 1 ವರ್ಷದೊಳಗೆ ಒಂಚೂರು ಲೀನ್ ಆಗಿ ಮಾಡ್ತಿದ್ವಿ, ಒಂಚೂರು ಅಳಸಾಗಿ ಮಾಡ್ತಿದ್ವಿಲ್ಲ. ಇವಾಗೆಲ್ಲ ತಿಕ್ಕಾಗಿ, ಅಂದ್ರೆ ನಮ್ ಕೈ ಬೆರಳ ಮೇಲೆ ನಿಂತ್ಕೋಬೇಕು ಆ ಟೈಪ್ ಗಟ್ಟಿಯಾಗಿ ಮಾಡಿ ಕೊಡ್ತಾ ಬನ್ನಿ. ಹಾಗೆ ನಿಮ್ಮ ಮಗುಗೆ ಇಡ್ಲಿ ಆಯ್ತು, ದೋಸಾ, ಓಟ್ಸ್, ಇವೆಲ್ಲಾನು ಕೊಡ್ಬೋದು. ಇವೆಲ್ಲಷ್ಟು ಅರಗಿಸುವಂತ ಶಕ್ತಿ ಬೆಳೆದಿರುತ್ತೆ ನಿಮ್ ಮಗುವಿನ ಹತ್ರ. ಬೇರೆ ಬೇರೆ ತಿಂಡಿ ಕೊಡೋದರಿಂದ ನಿಮ್ ಮಗು ಕೂಡ ಇಷ್ಟಪಟ್ಟು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ.
ಕೆಲವೊಬ್ರು ಅಮ್ಮಂದಿರು ನನ್ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ಮ್ಯಾಮ್ ನಮ್ ಮಗು ಏನು ತಿನ್ನಕ್ ಇಷ್ಟನೇ ಪಡೋದಿಲ್ಲ, ಏನ್ ಮಾಡ್ಬೇಕು ಅನ್ಕೊಂಡು. ಎವ್ರಿ ಟೈಮ್ ಈ ಸಮಯದಲ್ಲಿ ಮಗು ಒಂದೇ ಫುಡ್ ಅಂತಂದ್ರೆ ಬೋರ್ ಆಗುತ್ತೆ. ಎವ್ರಿ ಟೈಮ್ ನಾವ್ ತಿನ್ನೋ ಆಹಾರನೇ ಪ್ರತಿ ಬಾರಿ ತಿನ್ನು ತಿನ್ನು ಅಂತಂದ್ರೆ ಆ ಮಕ್ಳಿಗೆ ಬೋರ್ ಆಗುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ಬೇರೆ ಬೇರೆ ಆಹಾರನ ಎಕ್ಸ್ಪೋಸ್ ಮಾಡಿ ಅದು ಇಷ್ಟಪಟ್ಟು ತಿನ್ನೋ ಹಾಗೆ ನಾವ್ ಒಂಚೂರು ಕಷ್ಟ ಪಡ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಕಷ್ಟ ಆಗುತ್ತೆ, ಆದ್ರೆ ಮಗು ಇಷ್ಟಪಟ್ಟು ತಿನ್ನಕತ್ತು ಅಂತಂದ್ರೆ ಆ ಕಷ್ಟ ಎಲ್ಲ ಮರ್ತ್ ಬಿಡ್ತೀವಿ. ಸೊ ಹಾಗಾಗಿ ವಿಭಿನ್ನವಾದ ಆಹಾರಗಳನ್ನ ಎಕ್ಸ್ಪೋಸ್ ಮಾಡಿ ನಿಮ್ ಮಗುಗೆ. ಮತ್ತೆ ಈ ಗಂಜಿಯಲ್ಲೆಲ್ಲ ಅದಕ್ಕ ಒಂಚೂರು ಸಪ್ಪಗದೆಲ್ಲ ಅನ್ಸ್ಬೋದಲ್ಲ. ಸೊ ಹಾಗಾಗಿ ಒಂದು ಪೌಡರ್ ಮಾಡಿ ಇಟ್ಕೊಳ್ಳಿ. ಅಜ್ವಾನ ಆಯ್ತು, ಜೀರಿಗೆ, ಸೋಪು ಇವೆಲ್ಲ ಮಿಕ್ಸ್ ಮಾಡಿ ಒಂದು ಪೌಡರ್ ಮಾಡಿ ಇಟ್ಕೊಂಡು ಒಂದು ಚಿಟಿಕೆಯಷ್ಟು ಈ ಎಲ್ಲ ಗಂಜಿಯಲ್ಲಿ ಆಡ್ ಮಾಡ್ತಾ ಬನ್ನಿ. ಇದರಿಂದ ಅದಕ್ಕೊಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಹಾಗೆ ನಿಮ್ ಮಗುವಿನ ಡೈಜೆಷನ್ ಕೂಡ ತುಂಬಾ ಸಹಾಯ ಆಗುತ್ತೆ. ಅಂದ್ರೆ ಈ ಜೀರಿಗೆ ಆಯ್ತು, ಅಜ್ವಾನ, ಈ ಸೋಪು ಡೈಜೆಷನ್ ಕ್ರಿಯೆಗೆ ಸಹಾಯ ಆಗಿ ಮಗುಗೆ ಏನಾದ್ರೂ ಹೊಟ್ಟೆ ನೋವೆಲ್ಲ ಆಗ್ತಿತ್ತು ಅಂತಂದ್ರೆ ಅದನ್ನ ಕೂಡ ಕಡಿಮೆ ಮಾಡಿಸೋ ಶಕ್ತಿ ಇದೆ ಈ ಪೌಡರ್ ನಲ್ಲಿ. ಅಂಡ್ ಇನ್ನೊಂದು ಕೀ ಪಾಯಿಂಟ್ ಅಂತಂದ್ರೆ ನಿಮ್ ಮಗುಗೆ ತುಂಬಾ ಸಕ್ಕರೆ ಆಯ್ತು, ತುಂಬಾ ಉಪ್ಪನ್ನ ಆದಷ್ಟು ಬಳಸಕ್ ಹೋಗ್ಬೇಡಿ. ಒಂದು 2 ವರ್ಷ ಕಂಪ್ಲೀಟ್ ಆಗೋವರೆಗೂ ಈ ವೈಟ್ಸ್ ಏನಿದಾವಲ್ಲ, ಶುಗರ್, ಸಾಲ್ಟ್ ಮತ್ತೆ ಮೈದಾ, ಇವು ಮೂರರಿಂದ ದೂರ ಇಟ್ರೆ ತುಂಬಾ ಒಳ್ಳೇದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಟೀನ್. ಎಸ್, ಈ ಪ್ರೋಟೀನ್ ಭರಿತ ಆಹಾರ ಅಂತಂದ್ರೆ ಎಗ್. ಕೆಲವೊಂದ್ ಬಾರಿ ಮಕ್ಕಳು ಎಗ್ ಅಲ್ಲಿ ಒಳಗಡೆ ಏನು ಯೋಕ್ ಇರುತ್ತಲ್ಲ, ಇಷ್ಟಪಟ್ಟು ತಿಂತಿರಲ್ಲ. ಸಾಮಾನ್ಯವಾಗಿ ನನ್ ಮಕ್ಕಳನ್ನೇ ಹೇಳ್ಬೇಕಂತಂದ್ರೆ ಇಬ್ರು ಅಂದ್ರೆ ಇಬ್ರು ಯೋಕ್ ತಿನ್ನೋದೇ ಇಲ್ಲ. ಆ ಸಮಯದಲ್ಲಿ ನಿಮ್ ಮಗು ನೀವು ಅದನ್ನ ಆಮ್ಲೆಟ್ ರೀತಿ ಕೂಡ ತಿನ್ನಿಸಬಹುದು. ತುಂಬಾ ಜಾಸ್ತಿ ಮಸಾಲೆದೆಲ್ಲ ಹಾಕಕ್ ಹೋಗ್ಬೇಡಿ. ಲೈಟ್ ಆಗಿ ಅದು ಇಷ್ಟಪಡುವಾಗ ಒಂದ್ ಚೂರ್ ಚೂರ್ ಚಿಟಿಕೆಯಷ್ಟು ಖಾರ ಹಾಕಿ ಆಮ್ಲೆಟ್ ಮಾಡಿ ಕೂಡ ತಿನ್ನಿಸಬಹುದು. ಮತ್ತೆ ಉದ್ದಿನ ಬೇಳೆ, ತೊಗರಿ ಬೇಳೆ, ಕಡಲೆ ಬೇಳೆ ಇವೆಲ್ಲ ಬೇಳೆ ಕೂಡ ನೀವು ಬಳಸಬಹುದು. ಏನ್ ಮ್ಯಾಮ್ ನೀವೆಲ್ಲ ಬೇಳೆ ಕೊಡುವಂತೀರಿ, ಯಾವ ರೀತಿ ಕೊಡ್ಬೇಕು ಅನ್ಕೊಂಡು ನಿಮ್ ತಲೆನೇ ಏನಾದ್ರು ಡೌಟ್ ಓಡ್ತಿತ್ತು ಅಂತಂದ್ರೆ ನೀವು ಸಾಮಾನ್ಯವಾಗಿ ರೈಸ್ ಕೊಡ್ಬೋದು ಅಂತ ಹೇಳಿದ್ನಲ್ಲ. ಇದು ರೈಸ್ ಒಂದು ರಿಚ್ ಆದ ಕಾರ್ಬೋಹೈಡ್ರೇಟ್ ಫುಡ್. ಇದು ಈ ರೈಸ್ ಜೊತೆನೆ ಈ ಕಡಲೆ ಬೇಳೆ ಆಯ್ತು, ಈ ತೊಗರಿ ಬೇಳೆನ ಮಿಕ್ಸ್ ಮಾಡಿ, ಅಂದ್ರೆ ರೈಸ್ ಮಾಡುವಾಗನೇ ಎರಡು ರೈಸ್ ಒಂದು ಅರ್ಧ ಕಪ್ ಅಷ್ಟು ಹಾಕ್ತಿದ್ರಿ ಅಂತಂದ್ರೆ 1 ಸ್ಪೂನ್ 2 ಸ್ಪೂನ್ ಅಷ್ಟು ಈ ಬೇಳೆಗಳನ್ನ ಯಾವ್ದಾದ್ರು ಬೇಳೆನ ಮಿಕ್ಸ್ ಮಾಡಿ ವಿಸಿಲ್ ಹೊಡಿಸಿ. ತುಂಬಾ ಜಾಸ್ತಿ ಒಂದ್ 4-5 ವಿಸಿಲ್ ಅಷ್ಟು ಹೊಡಿಸಿ ಅದು ಚೆನ್ನಾಗಿ ಕುದ್ದು ಒಂದು ಕಿಚಡಿ ಟೈಪ್ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಪ್ರೋಟೀನ್ ಭರಿತ ಆಹಾರ ಆಗುತ್ತೆ. ಈ ರೀತಿ ಕೂಡ ನಿಮ್ ಮಗು ನೀವು ಈ ಬೇಳೆ ಕಾಳುಗಳನ್ನ ಕೊಡ್ಬಹುದು. ಮಗು ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ಈ ಕಿಚಡಿ ಅಂತ ಆಹಾರನ. ಅಂಡ್ ನೀವೇನಾದ್ರೂ ನಾನ್ ವೆಜ್ ತಿಂತಿದ್ರಿ ಅಂತಂದ್ರೆ ಫಿಶ್ ಕೊಡಿ, ಚಿಕನ್ ಕೊಡಿ. ಫಿಶ್ ತುಂಬಾ ಅಂದ್ರೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ನಿಮ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಗೆ ಆಯ್ತು. ಇವೆಲ್ಲ ಪ್ರೋಟೀನ್ ಭರಿತ ಆಹಾರದಿಂದ ನಿಮ್ ಮಗುವಿನ ತೂಕ ಹೆಚ್ಚಾಗುತ್ತೆ. ಒಂದು ಒಳ್ಳೆ ಮಸಲ್ ಸ್ಟ್ರೆಂತ್, ಈ ಮಾಂಸ ಖಂಡಗಳನ್ನ ಚೆನ್ನಾಗಿ ಬೆಳೆಸೋಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹಣ್ಣುಗಳು ಮತ್ತೆ ತರಕಾರಿಗಳು. ಇದಂತೂ ತುಂಬಾ ಅಂದ್ರೆ ತುಂಬಾ ಮುಖ್ಯವಾದ್ದು. ನಿಮ್ಮ ಮಗು ದಿನಕ್ಕೆ ಅಟ್ಲೀಸ್ಟ್ ಒಂದು ಯಾವ್ದೇ ಆಗ್ಲಿ ಹಣ್ಣು ಮತ್ತೆ ಒಂದು ತರಕಾರಿ ಕೊಡ್ತಾ ಬನ್ನಿ. ಯಾವ ಸೀಸನ್ ತಕ್ಕಂಗೆ ಯಾವ ಹಣ್ಣು ಬೇಡ, ಈ ಹಣ್ಣು ಬೇಡ ಅಂತ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾವ ಸೀಸನ್ ಇರುತ್ತಲ್ಲ ಆ ಸೀಸನ್ ತಕ್ಕಂತೆ ಎಲ್ಲ ಹಣ್ಣುಗಳು ನಿಮ್ ಮಗುಗೆ ಕೊಡ್ತಾ ಬನ್ನಿ. ದೇವರ ಸೀಸನ್ ತಕ್ಕಂತೆ ಹಣ್ಣಿಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಸಮ್ಮರ್ ಬಂತು ಅಂತಂದ್ರೆ ಕರ್ಬೂಜ ಆಯ್ತು, ವಾಟರ್ ಮೆಲನ್. ಸಮ್ಮರ್ ತುಂಬಾ ಬಿಸಿ ಇರುತ್ತೆ, ತುಂಬಾ ಸೆಕೆ ಇರುತ್ತೆ. ಸೊ ಹಾಗಾಗಿ ಈ ಫುಲ್ ನೀರ್ಭರಿತ ಹಣ್ಣುಗಳನ್ನ ಇಟ್ಟಿರ್ತಾನೆ. ಸೊ ಇದೇ ಟೈಪ್ ಸೀಸನ್ ತಕ್ಕಂತೆ ಹಣ್ಣುಗಳು ಸೃಷ್ಟಿ ಮಾಡಿದಾನೆ ದೇವರು. ಅವನ್ನೆಲ್ಲ ನಾವು ತಿನ್ಬೇಕು, ಎಂಜಾಯ್ ಮಾಡ್ಬೇಕು. ಅದೇ ಟೈಪ್ ತರಕಾರಿಗಳನ್ನ ಯಾವ ರೀತಿ ಕೊಡ್ಬೇಕಪ್ಪ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಈ ಗಜ್ಜರಿ ಆಯ್ತು, ಇವನ್ನೆಲ್ಲ ಕೆಲವೊಂದ್ ಬಾರಿ ಮಗು ಅಗ್ಯಕ್ ಬರ್ತಿದ್ದಿಲ್ಲ ಅಂತಂದ್ರೆ ಅವನ್ನೆಲ್ಲ ಸ್ಟೀಮ್ ಮಾಡಿ ಕೂಡ ಕೊಡ್ಬೋದು. ವೆಜಿಟೇಬಲ್ ಸೂಪ್ ಮಾಡಿ ಕೂಡ ಕೊಡಬಹುದು. ಅಲ್ಲಿರುವ ಪೌಷ್ಟಿಕ ಆಹಾರಗಳು ನಿಮ್ ಮಗುವಿನ ತೂಕ ಹೆಚ್ಚಿಸೋಕೆ, ನಿಮ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ, ನಿಮ್ ಮಗುವಿನ ದೈಹಿಕ ಬೆಳವಣಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗುತ್ತೆ. ಒಳ್ಳೆ ಆಹಾರ ಕೊಡೋದು ಎಷ್ಟು ಮುಖ್ಯ ಆಗಿರುತ್ತಲ್ಲ, ಅದು ಒಂದು ರುಟೀನ್ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನಿಮ್ ಮಗುವಿನ ಒಂದು ಆಹಾರದ ಏನಿರುತ್ತಲ್ಲ ರುಟೀನ್ ಫಿಕ್ಸ್ ಆಗಿ ಮೇಂಟೈನ್ ಮಾಡ್ತಾ ಬನ್ನಿ. ಯಾವಾಗ್ಲೂ ಊಟ ಮಾಡಿಸೋದು, ಯಾವಾಗ್ಲೂ ಮಲಗಿಸೋದು ಈ ರೀತಿ ಮಾಡಕ್ ಹೋಗ್ಬೇಡಿ. ನಿಮ್ ಮಗುಗೆ ಒಂದ್ ದಿನಕ್ಕೆ 3 ಬಾರಿ ಒಂದು ಬಿಗ್ ಮೀಲ್ ಕೊಡ್ತಾ ಬನ್ನಿ. ಅಂದ್ರೆ 3 ಫುಲ್ ಆದಂತ ಒಂದು ಆಹಾರ ಕೊಡ್ತಾ ಬನ್ನಿ. ಮತ್ತೆ ದಿನಕ್ಕೆ ಒಂದು 2-3 ಆದ್ರೂ ಸ್ನಾಕ್ಸ್ ಅಂತಂದ್ರೆ ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ಈ ರೀತಿ ಸ್ನಾಕ್ಸ್ ಕೊಡ್ತಾ ಬನ್ನಿ. ಅಂಡ್ ಇಫ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನಿಮ್ ಮಗುಗೆ ಅದೊಂದು ಇದೊಂದು ಅನ್ಕೊಂಡು ಅನ್ನೆಸೆಸರಿ ಆಗಿ ಹೊರಗಿನ ಫುಡ್ ಕೊಡೋ ಬದಲು ನಿಮ್ ಮಗುಗೆ ಆದ ಈ ಶೇಂಗಾ ಉಂಡೆ ಆಯ್ತು, ಎಳ್ಳಿನ ಉಂಡೆ, ಇದೇ ರೀತಿ ಮಗುವಿಗೆ ಯಾವುದೇ ರೀತಿ ಶುಗರ್ ಬಳಸದೇ ಇರುವಂತ ಬೆಲ್ಲನ್ ಬಳಸಿದಂತ ಸ್ನಾಕ್ಸ್ ನೀವೇ ಮನೇಲಿ ಮಾಡಿಟ್ಟು ಕೊಡ್ತಾ ಬನ್ನಿ. ಇದರಿಂದ ನಿಮ್ ಮಗುವಿನ ರಕ್ತ ಉತ್ಪತ್ತಿ ಚೆನ್ನಾಗಾಗುತ್ತೆ, ಒಂದು ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಈ ಸಮಯದಲ್ಲಿ ನಾ ಆಗ್ಲೇ ಹೇಳಿದೆ ನಿಮ್ ಮಗುವಿನ ಚಟುವಟಿಕೆ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಅದಕ್ಕೆ ತುಂಬಾ ಪೌಷ್ಟಿಕವಾದ ಒಳ್ಳೆ ಎನರ್ಜೆಟಿಕ್ ಆಹಾರ ಬೇಕು ಅನ್ಕೊಂಡು ಈ ರೀತಿ ಮನೇಲೆ ಮಾಡಿದಂತ ಮಗುವಿಗೆ ಎನರ್ಜಿ ಕೊಡು, ತೂಕ ಹೆಚ್ಚಿಸೋಕ್ ಕೂಡ ಸಹಾಯ ಮಾಡುತ್ತೆ. ಒನ್ ಮೋರ್ ಕೀ ಪಾಯಿಂಟ್ ಅಂತಂದ್ರೆ ನಿಮ್ ಮಗುಗೆ ಆದಷ್ಟು ಹೊರಗಿನ ತಿಂಡಿಯಿಂದ ಅವಾಯ್ಡ್ ಮಾಡ್ತಾ ಬನ್ನಿ. ಸಾಮಾನ್ಯವಾಗಿ ಅಪ್ಪಂದಿರೆಲ್ಲ ಹೊರಗಡೆ ಬರುವಾಗ
ಮಗು ಯಾವ ರೀತಿ ಮನೆಗೆ ಹಾಗೆ ಹೋಗೋದು ಅನ್ಕೊಂಡು ಹೊರಗಡೆ ತಿಂಡಿ ತರೋ ಅಭ್ಯಾಸ ಇರುತ್ತೆ. ಸೊ ಈ ರೀತಿ ಮಾಡಕ್ ಹೋಗ್ಬೇಡಿ. ನೀವು ತರೋ ಆಹಾರನ ಅದು ಒಂದ್ಸರಿ ಸೇವಿಸ್ತು ಅಂತಂದ್ರೆ ಅದಕ್ಕೆ ಮನೇಲಿರೋ ಆಹಾರ ರುಚಿ ಹತ್ತೋದಿಲ್ಲ. ಯಾಕಪ್ಪ ಅಂತಂದ್ರೆ ಹೊರಗಿನ ಫುಡ್ ಆ ರೀತಿ ಇದೆ. ಅದರಲ್ಲಿರೋ ಆರ್ಟಿಫಿಷಿಯಲ್ ಸ್ವೀಟ್ನರ್ ಆಯ್ತು, ಮತ್ತೆ ಆಡೆಡ್ ಶುಗರ್ ಆಯ್ತು, ಇವೆಲ್ಲಾನು ತುಂಬಾ ಟೇಸ್ಟಿ ಅನ್ಸಕ್ಕಾಗಿ ಮನೇಲಿರೋ ಆಹಾರ ಮಗುಗೆ ಟೇಸ್ಟ್ ಅನ್ಸೋದೇ ಇಲ್ಲ. ಇದು ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗಿ ಕಂಪ್ಲೀಟ್ ಆಗಿ ಇಷ್ಟಪಡೋಕಾಗಿ ಮನೇನ ಫುಡ್ ನ ನಿರಾಕರಿಸಕ್ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಮಂದಿರ ನಮ್ಮ ಮಗು ಯಾಕೆ ತಿಂತಾ ಇಲ್ಲ ಅಂತ ಅನ್ಕೊಂಡ್ ಕೇಳ್ತಿದ್ದೀರಿ. ಇದೇ ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಒಂದ್ ಬಾರಿ ಮಾತಾಡ್ಕೊಳ್ಳಿ. ಆದಷ್ಟು ಹೊರಗಿನ ಆಹಾರ ತರೋದು, ಹೊರಗಿನ ಫುಡ್ಸ್ ತರೋದು, ಬೇಕರಿ ಐಟಮ್ಸ್ ತರೋದನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಜೊತೆಗೆ ನಿಮ್ ಮಗುಗೆ ಒಂದು ಒಳ್ಳೆ ಆಟ ಆಯ್ತು, ಒಂದು ಒಳ್ಳೆ ನಿದ್ದೆ ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ ಮಗು ಎಷ್ಟು ಚೆನ್ನಾಗಿ ಆಟ ಆಡುತ್ತೆ, ಎಷ್ಟು ಚೆನ್ನಾಗಿ ಲವಲವಿಕೆಯಿಂದಿರುತ್ತೆ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡುತ್ತೆ, ಅಷ್ಟು ಅದಕ್ಕೆ ಹಶು ಆಗುತ್ತೆ. ಅಷ್ಟು ಹಶು ಆದಷ್ಟು ಅದು ಊಟ ಮಾಡುತ್ತೆ. ಡೈಜೆಷನ್ ಚೆನ್ನಾಗಾಯ್ತು ಅಂತಂದ್ರೆ, ಆಟ ಆಡ್ತು ಅಂತಂದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಡೈಜೆಷನ್ ಚೆನ್ನಾಗಾಯ್ತು ಅಂತಂದ್ರೆ ಅದಕ್ಕೆ ಹಶು ಆಗುತ್ತೆ. ಹಶು ಆಯ್ತು ಅಂದ್ರೆ ಊಟ ಮಾಡುತ್ತೆ. ಊಟ ಮಾಡ್ತು ಅಂದ್ರೆ ನಿದ್ದೆ ಮಾಡುತ್ತೆ. ಇದೆಲ್ಲ ಒಂದು ಏನಿರುತ್ತಲ್ಲ ಕಂಪ್ಲೀಟ್ ಆಗಿ ಡಿಸಿಪ್ಲಿನ್ ಆದಂತ ಒಂದು ರುಟೀನ್ ನಡೆಯೋದರಿಂದ ಮಗುವಿನ ತೂಕದಲ್ಲಿ ತುಂಬಾ ಅಂದ್ರೆ ತುಂಬಾ ನೀವು ಬದಲಾವಣೆ ಕಾಣ್ತಾ ಬರಬಹುದು. ಇಷ್ಟು ಟಿಪ್ಸ್ ಗಳನ್ನ ಮೇಂಟೈನ್ ಮಾಡಿ. ಆದಷ್ಟು ನಿಮ್ ಮಗುನ ಬೇರೆ ಮಗು ಜೊತೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಆ ಮಗು ಅಷ್ಟು ಗುಂಡುಗುಂಡಿಕ್ಕಿದೆ, ಈ ಮಗು ಇಷ್ಟು ಚಬ್ಬಿ ಇದೆ ಅನ್ಕೊಂಡ್ ಕಂಪೇರ್ ಮಾಡಕ್ ಹೋಗ್ಬೇಡಿ. ನಿಮ್ ಮಗು ಆಕ್ಟಿವ್ ಆಗಿತ್ತು, ಹೆಲ್ದಿ ಆಗಿತ್ತು, ನಿಮ್ ಮಗು ಪದೇ ಪದೇ ಯಾವ್ದೇ ರೀತಿ ಹುಷಾರ್ ಬೀಳ್ತಿದ್ದಿಲ್ಲ, ತುಂಬಾ ಆಕ್ಟಿವ್ ಆಗಿದ್ದಾನೆ, ಆಟ ಆಡ್ತಾ ಇದ್ದಾನೆ, ಲವಲವಿಕೆಯಿಂದ ನಗ್ತಿದ್ದಾನೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅಂತಂತಂದ್ರೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ. ವೇಟ್ ಕೆಲವೊಂದ್ ಮಗುವಿನ ಸ್ಲೋ ಆಗಿ ಹೆಚ್ಚಾಗ್ತಿರುತ್ತೆ. ಇದೇನ್ ಫೈನಲ್ ಅಂತೇನ್ ಅಲ್ಲಲ್ಲ. ಸೊ ಹಾಗಾಗಿ ನಿಮ್ಮ ಸಹನೆ, ನಿಮ್ಮ ಪ್ರೀತಿ ಇತ್ತು ಅಂತಂದ್ರೆ ನಿಮ್ ಮಗುವಿನ ತೂಕದಲ್ಲಿ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.